ಒಳಗಡೆ ಎಲ್ಲ ಸೇರು ಮಣ್ಣಿಂದ ಪ್ಲಾಸ್ಟಿಂಗ್ ಮಾಡಿದ್ದಾರೆ. ಏನಿಲ್ಲ ಅಂದ್ರೆ 100 ರಿಂದ 120 ವರ್ಷ ಬಾಳಿಕೆ ಬರುತ್ತೆ. ಇದೆಲ್ಲ ಹಳೆ ಕಾಲದಲ್ಲಿ ಮಾಡ್ತಿದ್ರು. ಈಗ ಯಾರೋ ಕಾಂಟ್ರಾಕ್ಟ್ ತೊಗೊಂಡು ಮಾಡ್ತಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಮರಳು ಪುನಃ ವೈಟ್ ಮರಳು, ಅರಳೆಕಾಯಿ. ಹಾಂ ಅರಳೆಕಾಯಿ ಅದನ್ನು ಹುಣಿ ಹಾಕ್ಬಿಟ್ಟು ಸರಿ. ಅದರ ರಸನ ನಾವು ಇಲ್ಲಿ ಹಾಕ್ಬೇಕು. ಪುನಃ ಅಂಟುವಳ್ಕಾಯಿ ಚೆನ್ನಾಗಿ ಜಬ್ಬಿಟ್ಟು ಅದನ್ನ ಒಂದು ಡ್ರಮ್ಮಲ್ಲಿ ಹುಣಿ ಹಾಕ್ಬಿಟ್ಟು ಅದನ್ನು ಅಷ್ಟನ್ನು ಮಿಕ್ಸ್ ಮಾಡ್ಬೇಕು. ಪುನಃ ಅದನ್ನ ಜೇಕಾಯಿ ಅಂತ ಜೇಕಾಯಿ ಅದು ಜಬ್ಬಿಟ್ಟು ಅದನ್ನು ಇಲ್ಲಿಗೆ ನಾವು ಹುಣಿ ಹಾಕೋದು. ಹುಣಿ ಹಾಕ್ಬೇಕು. ಆಮೇಲೆ ಪುನಃ ಬೆಲ್ಲ ಹಾಕೋದು. ನೀವು ಹುಣಿ ಹಾಕ್ಬೇಕು. ಆಮೇಲೆ ಎಲ್ಲ ರುಬ್ಬೋದಲ್ವಾ, ರುಬ್ತಾರಲ್ಲ ಎಲ್ಲ ರುಬ್ಬಿ. ಇದು ಗಟ್ಟಿ ಜಾಸ್ತಿ ಇರುತ್ತಾ? ಗಟ್ಟಿ ಜಾಸ್ತಿ ಸಿಮೆಂಟ್ಗಿಂತ. ಇವತ್ತೆಲ್ಲ ಸಿಮೆಂಟ್ 25 ವರ್ಷ 30 ವರ್ಷ ಬರುತ್ತೆ. ಹೆಚ್ಚು ಕಮ್ಮಿ 120 ವರ್ಷ ಬರುತ್ತೆ. ರೇಟ್ ಜಾಸ್ತಿ ಬರುತ್ತೆ. ಸರಿ ಸರಿ. ಆದರೆ ಈ ಕೆಲಸ ಮನೆಯವ್ರು ಯಾರು ಮಾಡೋಕ್ಕಾಗಲ್ಲ. ಅದೇ 200 ರೂಪಾಯಿ 300 ರೂಪಾಯಿ ಆಗುತ್ತೆ ಅಂತೀರಲ್ಲ ಬಾಣ್ಲಿಗೆ. ಇನ್ನೊಂದು ಬಾಣ್ಲಿ ಅಂತ 50 ರೂಪಾಯಿ. ಸಿಮೆಂಟು ಹೌದು. ಅದಕ್ಕೆ ಹೆಚ್ಚು ಕಮ್ಮಿ ಇವತ್ತೆಲ್ಲ ಕೆಲಸ ಮಾಡ್ಬೋದು. ಅದೊಂದು 35 ರೂಪಾಯಿ 40 ರೂಪಾಯಿ ಬೀಳುತ್ತೆ ಅಷ್ಟೇ ಒಂದು ಬಾಣ್ಲಿಗೆ. ಹಂಗಿಲ್ಲ ಬಾಣ್ಲಿಗೆ ಹೆಚ್ಚು ಕಮ್ಮಿ 200 ರೂಪಾಯಿ 200 ರೂಪಾಯಿ. ಇದು ನೀವು ಮುಂಚೆಯಿಂದ ಇದೇ ಕೆಲಸ ಮಾಡೋದು ಹೆಂಗೆ? ನಾವು ಕೆಲಸ ಮಾಡೋದು. ಎಲ್ಲಿ ಇದಲ್ಲಿ? ನಂಜನಗೂಡಲ್ಲಿ. ಸರಿ ಸರಿ. ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಎಲ್ಲೆಲ್ಲಿ ಈ ಥರ ಕೆಲಸ ಇರುತ್ತೆ ಅಲ್ಲೆಲ್ಲ ಬರ್ತಾ ಇರ್ತೀರ. ಗೌರ್ಮೆಂಟ್ ಕಡೆಯಿಂದನಾ ಇದು? ಇಲ್ಲ ನಾವು ಕಾಂಟ್ರಾಕ್ಟ್ ಕಡೆ. ಕಾಂಟ್ರಾಕ್ಟು ಯಾವ ಕಡೆಯಿಂದ ಹೋಗಿ ಎಲ್ಲಿ ಹೇಳ್ತಾರೆ ಕೆಲಸ ಕಲ್ತಿರೋದು. ಎಲ್ಲಿ ಕೊಟ್ಟರು ಮಾಡ್ತೀರಾ? ಈಗ ಹೊಸಬ್ರಾದ್ರೆ ಮಾಡೋಕ್ಕಾಗಲ್ಲ. ಆಗಲ್ಲ, ಗೊತ್ತಿರಲ್ಲ. ಇವಾಗ ನಮಗೂ ನಾನು ಇದನ್ನ ಕೇಳಿದ್ದೆ ಅಷ್ಟೇ. ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಥರ ಸೇರ್ ಮಣ್ಣು, ನಮ್ಮದು ಹಳೆ ಮನೆ ಇತ್ತು, 100 ವರ್ಷ ಐತೆ ಮನೆಯದು. ಈಗೆಲ್ಲ ಸ್ವಲ್ಪ ಬಿರುಕ್ಬಿಟ್ಟೈತೆ. ಆ ಮನೆಗೆ ಸೇರ್ ಮಣ್ಣಲ್ಲಿ ಕಟ್ಟಿದ್ರು ಅಂತ ಹೇಳ್ತಿದ್ರು. ಬಟ್ ನಾವು ನೋಡಿಲ್ಲ ಅಲ್ಲ. ಇವತ್ತು ನಾನು ನೋಡಿದೆ, ನಾನು ಡೌಟ್ ಆಯಿತು. ಇದು ನಾನೆಲ್ಲ ಕೇಳಿದ್ದೀನಲ್ಲ ಈ ಥರ ರುಬ್ಬೋದು ಮಾಡೋದು ಅಂತ. ಸರಿ ಅಂದ್ಬಿಟ್ಟು ಅದಕ್ಕೆ ನಿಮ್ಮನ್ನ ಕೇಳೋಣ ಅಂತ ಬಂದಿದ್ದೆ. ಸಿಮೆಂಟ್ ಇಲ್ಲ, ಸುಣ್ಣ, ಮರಳು ಮತ್ತೆ ಮರಳು ಮತ್ತೆ ಕೆಮ್ಮಣ್ಣು. ಕೆಂಪು ಮರಳು, ವೈಟ್ ಮರಳು, ಕೆಂಪು ಮರಳು, ಸುಣ್ಣ. ಪ್ಲಾಸ್ಟಿಂಗ್ ಇದರಲ್ಲೇ ಮಾಡೋದಾ? ನೀರೆಲ್ಲ ಬಿದ್ದರೆ ಏನಾಗಲ್ಲ? ನೀರು ಹಾಕಂಗಿಲ್ಲ. ನೀರು ಹಾಕಂಗಿಲ್ಲ ಅಷ್ಟೇ. ಅದೇ ಮಾಡ್ಬೇಕು. ಆಮೇಲೆ ಇದು ಒಣಗೋದಕ್ಕೆಲ್ಲ ಎಷ್ಟು ದಿನ ಆಗುತ್ತೆ? ಅದು ಒಣಗಬೇಕಂದ್ರೆ ಹೆಚ್ಚು ಕಮ್ಮಿ 3 ದಿನ 4 ದಿನ ಆಗುತ್ತೆ. ಯಾವಲ್ಲ ಹಸಿ ಇರ್ತದೆ. ಪ್ಲಾಸ್ಟಿಂಗ್ ಎಲ್ಲ ಇದೆ ಮಾಡೋದು. ಎಷ್ಟು ಅಂದ್ರೆ ಒಣಗಾದ್ಮೇಲೆ ನೀರು ಹಾಕಿದ್ರೆ ಏನಾಗಲ್ಲ? ಒಣಗಾದ್ಮೇಲೆ ಎಷ್ಟಾದ್ರೂ ಕಿವಿ ಕೊಡಿ, ಜಾಸ್ತಿ ಲೈಫ್ ಕೊಡ್ತೀವಿ. ನೀರು ಹಾಕಿದಾಗೆ ಚೆನ್ನಾಗೇ ಇರೋದು ಲೈಫು. ಸರಿ. 2-3 ದಿನ ಗಂಟ ಏನು ಹಾಕುವಂಗಿಲ್ಲ. ಚೆನ್ನಾಗಿ ಕುಚ್ಚಲ್ಲಿ ಮುಳುಗ್ಬೇಕು. ಸರಿ ರೆಡಿ ಆದಾಗ